ಎಷ್ಟೊತ್ಕೊಂಡ್ ಬರೋದು? ಹೌದು, ಇವತ್ತು ಯಾವ ಹೋಟ್ಲ ಪಾರ್ಟಿ? ಅದೇ ಕಾಕಾ ಹೋಟ್ಲ್ ಸಮೋಸ, ಮಸಾಲಾ ಟೀ, ಟೇಬಲ್ 5 ಸಿಗರೇಟು. ಕಾಕಾ ಹೋಟ್ಲ, ನಾಯ್ಡು ಹೋಟ್ಲ ಬಿರಿಯಾನಿ, ಕಾಲ್ ಸೊಪ್ಪು. ಡಬ್ಬ ನನ್ನ ಮಗನೇ, ಪಾರ್ಟಿನ ಕೇಳೋದಕ್ಕೊಂದು ಲೆವೆಲ್ ಬೇಡ? ಹೋಗಿ ಹೋಗಿ ಕೃಷ್ಣನ್ ಪಾರ್ಟಿನ ಎಲ್ಲಿ ಕೇಳ್ಬೇಕು ಅಂತ ಗೊತ್ತಿರಲಿಲ್ಲ. ಅಣ್ಣ ಅವರು ಫುಲ್ ಲೆವೆಲ್ ಅಲ್ಲಿ ಮಾತಾಡ್ತಿದ್ದಾರೆ. ಲೆವೆಲ್ ಅಲ್ಲ ಕೊಡ್ರ ನನ್ನ ಮಕ್ಕಳ, ಸ್ಟ್ಯಾಂಡರ್ಡ್. ನನ್ನ ಬರ್ತಡೇ ಪಾರ್ಟಿನ ಕಾಕಾ ಹೋಟ್ಲಲ್ಲಿ ಕೂತ್ಕೊಂಡು ಕಾಗೆ ಹೇಳ್ತಾರೆ ಕಾಕಾ ಅನ್ನೋ ಬದಲು ಅಶೋಕ ಹೋಟ್ಲಲ್ಲೂ ವಿನ್ಸನ್ ಮಾರ್ನಲ್ಲೂ ಪರದೇಶಿ ಮ್ಯೂಸಿಕ್ ಹಾಕೊಂಡು ಸ್ಟ್ಯಾಂಡರ್ಡ್ ಆಗಿ ತಿನ್ನೋದು ಹೇಗಿರುತ್ತೆ? ಅಶೋಕ ಹೋಟ್ಲಲ್ಲ ಸಖತ್ತಾಗಿರುತ್ತೆ ಗುರು. ಹೌದು, ದುಡ್ಡ್ಯಾರಪ್ಪ ಕೊಡೋದು? ಪಾರ್ಟಿ ಕೊಡೋದು ಯಾರು? ದೇವರಣ್ಣ ನೀನೇ ಗುರು. ಅಣ್ಣ 1 ನಿಮಿಷ ಬರ್ತೀಯಾ? ಬನ್ನಿ ಬನ್ನಿ ನಿಂತ್ಕೊಳ್ಳಿ. ಏನಯ್ಯ? ಏನಪ್ಪ? ಜೇಬು ಅದು ಇಲ್ಲಿದೆ. ಇದು ಇರೋದು ₹1. ಇದನ್ನ ಅಶೋಕ ಹೋಟ್ಲು ವಾಚ್ಮ್ಯಾನ್ ಕೂಡ ಇಸ್ಕೊಳ್ಳಲ್ಲ. ವಾಚ್ಮ್ಯಾನ್ ಅವ್ನಿಗೆ ₹100 ಟಿಪ್ಸ್ ನ ಬಿಸಾಕಿದ್ರಾಯ್ತು. ₹100 ಬಿಸಾಕ್ತೀಯಾ? ಬಿಸಾಕಕ್ಕೆ ದುಡ್ಡೆಲ್ಲ ತರ್ತೀಯಾ? ನಿನ್ನ ಪಾರ್ಟಿ ತಾನೇ ಬೇಕು. 5 ನಿಮಿಷದಲ್ಲಿ ₹5,000 ತರ್ತೀನಿ, ನೋಡ್ತೀಯಾ? ₹5,000? ಎಂತ ಚೂಸಿನ ಎಂತ ನೇರ್ಚಿನ. ಎಂತ ಚೂಸಿನ ಎಂತ ಚೂಸಿನ. ಸರಮು ಹೌದು, ನಾದಿ ಅಲ್ಲ, ನಿಜವಾಗ್ಲೂ ನಂದು. 50-50. 50-50 లేదు. 75 నాకి, 25 నీకి. 50-50 నాయనా, ఫస్ట్ చూసింది నేను, సెకండ్ చూసింది నువ్వు. ಅದಕ್ಕೆ 75% ನಾಕಿ, 25% ನೀಕಿ. ಶೆಟ್ಟಿ, ಫಟ್ಟು ಸೂಸಿಂದು ನೀನು, ಸೆಕೆಂಡ್ ಸೂಸಿಂದು ನಾನು. ಅವನವನು ಅಲ್ಲ, ಚೆನ್ನಾಗಿ ಜ್ಞಾಪಕ ಇಟ್ಕೋ. ಫಟ್ಟು ಸೂಸಿಂದು ನೀನು, ಸೆಕೆಂಡ್ ಸೂಸಿಂದು ನಾನು. ಅವನು ದೇವ್ಡ, ಕರೆಕ್ಟ್. ಅಂದ್ಮೇಲೆ ಫಟ್ಟು ದೊಡ್ಡದು, ಸೆಕೆಂಡ್ ದೊಡ್ಡದು. ಬಾರಿ ಮೋಸಮು. ಸರಿ ಬಿಡು, ಹಂಗಾರೆ ಪೊಲೀಸ್ ಸ್ಟೇಷನ್ ಹೋಗೋಣ. ಪೊಲೀಸ್ ಸ್ಟೇಷನ್ ಒದ್ದು 50-50 ಓಕೆ. ಹಂಗ ಬಾದಾರಿ. ಹಾಗಾದ್ರೆ ನಾನು ಸರನ ಅರ್ಧಕ್ಕೆ ಕಟ್ ಮಾಡ್ಬಿಡ್ತೀನಿ. ಸರ ಕಟ್ ಮಾಡ್ತೀಯ? ಒದ್ದು ನಾಯನ, ಸರಂ ಕಟ್ ಸೇಸ್ತೆ ಬಾಗುಂಡೆಲೇದು. ಸರಿ ಬಿಡು, ಸರನ ಯಾರಾಗ ಮಾರ್ಬಿಟ್ಟು ಇಬ್ರು ಹಂಚ್ಕೊಂಡ್ಬಿಡ. ಸರ ಮಾರ್ತೀಯ? ಅಯ್ಯೋಯ್ಯೋ, ಇದನ್ ಮಾರಕ್ ಹೋದ್ರೆ ಇದು ಕಳ್ತನದು ಅಂತ ಪೊಲೀಸರು ಪಟ್ಕೋತಾರೆ. ಈ ಸರ 20 ಗ್ರಾಮ್ ಇಲ್ವೇ? ತೆಳ್ಳುಗುಂದಿ ಪಾತ್ ಬಂಗಾರ ಉಂಟೆ. ಹೋಗ 15 ಗ್ರಾಮ್ ಉಂಟೊಚ್ಚು. ಅಂದ್ರೆ ಒಂದ್ ₹10,000 ಬರಲ್ವೇ? ಅಂತೆ. ಸರಿ ಬಿಡು, ಒಬ್ಬೊಬ್ಬರಿಗೆ ₹5,000 ಬರುತ್ತೆ. ನಮ್ಮನೆ ಹತ್ರ ಬಂದ್ಬಿಡು, ₹5,000 ಕೊಟ್ಬಿಡ್ತೀನಿ. ನಾಯನ, నువ్విస్తేను ₹5,000, నేనిస్తేను ₹5,000. ಅದಕ್ಕೆ నేనే ₹5,000 ఇస్తాను. సరుము దాచి ఇచ్చేయి. ಇದು ಒಂಥರ ಲಾ ಪಾಯಿಂಟ್. ಪಾಪ ಸೆಕೆಂಡ್ ಸೂಸಿ ನಾನಲ್ವಾ? ₹5,000 ಕೊಟ್ಟು ತೀಸ್ಕೋ. ನೀನ್ ಈಸ್ಕೋ. ನಾಮ ಒರಿಜಿನಲ್, ಬುಲ್ಡೆ ಎಂಟಿ ಆಗಿದೆ. ಲಾಂಗಲ್ ಹೇಳ್ಕೊ. ಬರಲ್ಲ ಏನೇ ಹಂಗ್ ಪಡ್ಕೊಂಡ್ ಬರ್ತಾ ಇದೀಯಾ? ನಾನ್ ಮೋಸ ಹೋದೆ. ನನಗೆ ಮೋಸ ಮಾಡ್ಬಿಟ್ಟ. ನಾನು ಕಂಪ್ಲೇಂಟ್ ಕೊಡ್ಬೇಕು. ಇನ್ಸ್ಪೆಕ್ಟರ್ ಲೇದಾ? ಅವರಿಲ್ಲ, ನಾನೇ ಬರ್ಕೋತೀನಿ, ಹೇಳು. లేదు లేదు, ನಾನು ಇನ್ಸ್ಪೆಕ್ಟರ್ಗೆ ಹೇಳೋದು. ಅವರಿಲ್ಲ ಕಳೆಯ, ರೇಡ್ಗೆ ಹೋದ್ರು. ರೈಡಿಗ ಎಲ್ಲಿ? ಯಾವನವನು ಒಳಗಡೆ ಇರೋನು? ಮರ್ಯಾದೆಯಿಂದ ಹೊರಗಡೆ ಬಾ. ಯಾರದು ಪ್ರಾಕ್ಷಿ ಪಾಪಣ್ಣನ ಏಕವಚನದಿಂದ ಕರೆದದ್ದು? ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್ ಅಮ್ಮ, ನನ್ನ ಅರೆಸ್ಟ್ ಮಾಡಿದ್ರೆ ನಿಮ್ಗೆ ಏನು ಸಿಗಕ್ಕಿಲ್ಲ ಗೊತ್ತಾ? ಬೇಕಾದ್ರೆ ಇಲ್ಲಿರೋ ಸಾಮಾನೆಲ್ಲ ತಗೊಂಡೋಗಿ ನನ್ನ ಬಿಟ್ಬಿಡಿ ಅಷ್ಟೇ. ಲೇ, ನಾನು ಇದನ್ನೆಲ್ಲ ತಗೊಂಡೋಗಿ ಏನು ಖಾಲಿ ಸೀಸೆ ಪೇಪರ್ ಅಂಗಡಿ ಇಡ್ಲಾ? ನಾಡಿಯೋ ನನ್ನ ಮಗನೇ. ಮೇಡಮ್, ನನ್ನ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ನನ್ನ ಕೈ ದಿಲ್ಲಿವರೆಗಿದೆ. ಓಹೋ, ನನ್ನ ಕೈ ಕಾಶ್ಮೀರದವರೆಗೂ ಇದೆ. ಗೋಪಾಲ್. ಎಸ್ ಮೇಡಮ್. ಈ ಇನ್ಸ್ಪೆಕ್ಟರ್ ಹೆಸರೇನ್ರಿ? ವೈಜಯಂತಿ KPS. ఇన్స్పెక్టర్, నా కొంప మునిగిపోయింది. మోస ಮಾಡ್ದ. ₹5,000 ಮೋಸ ಮಾಡ್ದ. ರೋಲ್ಡ್ ಗೋಲ್ಡ್ ಸರಾನ ಗೋಲ್ಡ್ ಅಂತ ಮಾರಿ ₹5,000 ಮೋಸ ಮಾಡ್ದ. ಹಗಲಲ್ಲೇ ಮೋಸ ಮಾಡ್ದ. ಇನ್ಸ್ಪೆಕ್ಟರ್ ಗಾರು, పోయింది నా ₹5,000. ಯಾರು ಅದು?
ಅವನ ಹೆಸರು ಅಡ್ರೆಸ್ ಒಂದು ಗೊತ್ತಿಲ್ಲ ಮೇಡಮ್. ಹಾಗಾದ್ರೆ ಅವ್ನು ನಿನಗೆ ಮೋಸ ಮಾಡಿರೋದು ಕರೆಕ್ಟ್. ಅಯ್ಯೋ ಮೇಡಮ್, ನೀವೇ ಹೀಗಂದ್ರೆ ನಾ ಡಬ್ಬು ಯಾರು ಕೊಡ್ತಾರೆ? ಏಯ್ ಅಳಬೇಡ, ನಿಲ್ಸು ಸಾಕು. ಅವ್ನ್ ಯಾವನೇ ಇರ್ಲಿ ನಾನ್ ಹಿಡ್ಕೊಂಡ್ ಬರ್ತೀನಿ. ಔಟ್, ಹೋಗಯ್ಯ. ಅಯ್ಯಯ್ಯೋ ನಾ ಡಬ್ಬು. ಮೇಡಮ್, ನಿಜವಾಗ್ಲೂ ಅವನ್ನ ಹಿಡಿತೀರಾ ತಾನೆ? ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಎವ್ರು? ಜಯಂತಿ ಕೆಪಿಯ. ಮಹಾಜನಗಳೇ, ನಿಮಗೊಂದು ಸಿಹಿ ಸುದ್ದಿ. ಮಾಯಾ ಮಂತ್ರ. ನೀವು ಅದೃಶ್ಯರಾಗಬೇಕೆ, ನಿಮ್ಮ ಗುರುತೆ ಸಿಗದಂತಾಗಬೇಕೆ, ಪರಿಹಾರಕ್ಕಾಗಿ ಕೇವಲ 500 ರೂಪಾಯಿ ಮಾತ್ರ. ರೇಳೆ ಹಿಮ ತುಮ ರೇಹನಿ ಹಮ ಗೋರಿಲ್ಲ ಗಮನಿ ಮನ ತಗಸ್ಪಾಸು. ಮಹಿಳೆಯರೇ ಮತ್ತು ಮಹನೀಯರೇ, ನಿಮಗೆಲ್ಲರಿಗೂ ನಮ್ಮ ಸ್ವಾಗತ ಸುಸ್ವಾಗತ. ಪುನಃ ಪೋಸ್ಟರ್ಲಿನ ತಿಂದ ಸೆಳೆತಿ ಗೋರಿಲ್ಲ ಗಮನಿ ಆ ನೂಸ್ತುವ ಲುಡುಕೋ ವೆದ್ಯ ದಿಂಬ. ನಾವು ಪೋಸ್ಟರ್ ಅಲ್ಲಿ ತಿಳಿಸಿದಂತೆ ನಿಮಗೆಲ್ಲರಿಗೂ ಆ ವಸ್ತುವನ್ನು ಕೊಡಲು ಬಂದಿದ್ದೇವೆ. ಆಫ್ರಿಕಾ, ಅಮೆರಿಕಾ, ಅಮೆಜಾನ್, ಹೃದಯ ಲಬೆ $5,000. ಆಫ್ರಿಕಾದಲ್ಲಿ, ಅಮೆರಿಕಾದಲ್ಲಿ, ಅರ್ಜೆಂಟೀನಾದಲ್ಲಿ ಅಮೆಜಾನ್ ಇದ್ರ ಬೆಲೆ 5,000 ರೂಪಾಯಿ. ಇಂಡಿಯಾ ಗಿರಿನಜ ಉನಾ ಲವಕೆ 500 ರೂಪೀಸ್. ವೆದ್ಯ ತಿಳ್ಕೋ. ಭಾರತೀಯವಾಸಿಗಳಿಗೆ ಕೇವಲ 500 ರೂಪಾಯಿಗೆ ಕೊಡುತ್ತಿದ್ದೇವೆ. ನಿಬಾ ಸಿದರಿಕ. ಬನ್ನಿ ಬನ್ನಿ, ಖರೀದಿಸಿ. ಮೇಡಮ್, ಅದೇನು ಅಂತ ಪರೀಕ್ಷೆ ಮಾಡೇ ಬಿಡೋಣ. ಕೇವಲ 500 ರೂಪಾಯಿ ತಾನೆ? ಹಾಗಂತ ಹಾ. ಓಕೆ. ಬಿಡ್ರಿ. ಓಹೋ, ಪೊಲೀಸರುವನ ರೆದ್ದ ದಿಂಬ. ಪೊಲೀಸ್ ರೇವರೇ ಸಿದಿರಿಕ. ನಮ್ ಗುರುಗಳು ಹೇಳ್ತಾ ಇದ್ದಾರೆ, ಪೊಲೀಸ್ನವರು ಇದನ್ನ ಕೊಂಡ್ಕೊಂಡ್ರೆ ಕಳ್ಳರನ್ನ ಹಿಡಿಯಕ್ಕೆ ಸುಲಭ ಆಗ್ತದೆ ಅಂತ. ಬನ್ನಿ ಖರೀದಿಸಿ. ಈ ಪೊಲೀಸ್ 20% ಡಿಸ್ಕೌಂಟ್. ಪೊಲೀಸ್ನವರಿಗೆ 20% ಡಿಸ್ಕೌಂಟ್ ಕೊಡು ಅಂತ ನಮ್ ಗುರುಗಳು ಹೇಳ್ತಿದ್ದಾರೆ. ಗೋಪಾಲ್, ನೋಡಿದ್ರಾ? ಪೊಲೀಸ್ನವರಿಗೆ 20% ಡಿಸ್ಕೌಂಟ್. ವೆರಿ ಗುಡ್. ಲಕಾವುರ ವೇರ್ ಟೆಲ್. ಇದನ್ನ ರಾವ್ಗಾಲದಲ್ಲಿ ಧರಿಸ್ಬೇಕು, ಇಲ್ಲದ್ರೆ ಕೆಲಸ ಮಾಡೋದಿಲ್ಲ. ಗುರುಗಾರು ನಾಕಿ. ಓಹೋ, ಮನ ಟೇಕ್ ಒನ್ ಫ್ರೀ ಒನ್. ಸೆಕ್ಟರಿಗೆ ಒಂದು ತೆಗೆದುಕೊಂಡರೆ ಒಂದು ಉಚಿತ. ಓಕೆ. ನದಿಮ್ಮು ರವಾನುಬ ವೆತ್ತೇರುವ. ಥ್ಯಾಂಕ್ ಯು. ನಾವು ಮತ್ತೆ ಮುಂದಿನ ಭಾನುವಾರ ಬರುತ್ತೇವೆ. Thank you. ಬನ್ನಿ. ನಡಿ. ಆ ಶಂಕರಪ್ಪ ಊರ್ ತುಂಬಾ ಸಾಲ ಮಾಡ್ಬಿಟ್ಟು ಊರ್ ಬಿಟ್ಟು ಹೋಗ್ಬೇಕು ಅಂತಿದ್ದ. ಈಗ ಅವ್ರು ಕೊಟ್ಟಿದ್ದನ್ನ ಹಾಕೊಂಡು ಯಾರ್ ಕಣ್ಗೂ ಕಡ್ದಂಗ್ ತಿರ್ಗಾಡ್ತಾನೆ. ಹಬ್ಬ ಕಣೆ ಅವನ್ಗೆ. ನಿನ್ನ ಮುಂಚೆನೆ ಹೇಳಿದ್ರೆ ನಾನು ಒಂದ್ ತಗೊಂಡ್ಬಿಡ್ತಿದ್ನ. ಬ್ಯಾಡ್ಲೆ, ನನ್ಗೊಂದ್ ಸಿಕ್ಕಿದ್ರೆ ಕಾಡ್ಗೋಗಿ ವೀರಪ್ಪನ್ನೇ ಹಿಡ್ಬಿಡ್ತಿದ್ದೆ. ಮಿಸ್ ಆಗೋಯ್ತು. ಹಾಕೊಂಡ್ರೆ ಮನುಷ್ಯ ಕಾಣ್ದಿರೋಲ್ಲ. ಆಫ್ರಿಕಾದ್ದು ಏನಿರ್ಬೋದು? ಮೋಸ. ಇವರೇನ ಯಮ ಅಂದ್ರೆ? ಭೂಲೋಕದಲ್ಲಿ ಒಂದು ಮೋಟ್ರ್ ಬೈಕ್ ಇವ್ರ ಹೆಸರನ್ನ ಇಟ್ಬಿಟ್ಟಿದ್ದಾರೆ, ಯಮ ಅಂತ. ಚಿತ್ರಗುಪ್ತ, ಇನ್ನು ವಿಚಾರಣೆ ಪ್ರಾರಂಭವಾಗಲಿ. ಇದೇನಪ್ಪ ಇದು? ಭೂಲೋಕದಲ್ಲಿರೋ ಕೋರ್ಟ್ಗಿನ್ನ ಜೋರಾಗೈತೆ. ಪ್ರಭು, ನಾವುಗಳು ಅಂದುಕೊಂಡ ಹಾಗೆ ನಮ್ಮ ಹೊಸ ಶಿಕ್ಷಾ ಪದ್ಧತಿಯನ್ನು ಈ ಮನುಷ್ಯನ ಮೇಲೆ ಪ್ರಯೋಗ ಮಾಡಬಹುದು. ಓಹೋ, ಹಾಗೋ? ಮೊದಲು ಇವನ ಪಾಪ ಪುಣ್ಯಗಳ ಪಟ್ಟಿಯನ್ನು ಓದು. ಪ್ರಭು, ಈ ಮನುಷ್ಯ ಒಬ್ಬ ಉಂಡಾಡಿ ಗುಂಡ. ಯಾವುದೇ ಕೆಲಸವನ್ನು ಮಾಡದೆ ಜನರನ್ನು ಮೋಸ ಮಾಡಿ ಅವರಿಂದ ಹಣ ಕಸಿದುಕೊಂಡು ಜೀವನ ಮಾಡುತ್ತಿದ್ದ. ತನ್ನ ಮಾತಿನ ಚತುರತೆಯನ್ನು ಬಂಡವಾಳವಾಗಿಸಿಕೊಂಡು ತನ್ನ ಸಂಬಂಧದವರ ಜೊತೆ ಗೌರವವಿಲ್ಲದೆ ವರ್ತಿಸಿದ್ದಾನೆ. ಸುಮಾರು ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದ್ದಾನೆ. ಹಾಗೆ ಒಂದು ಹೆಣ್ಣಿನ ಸಾವಿಗೂ ಕಾರಣವಾಗಿದ್ದಾನೆ. ಇವನ ಪುಣ್ಯದ ಕೆಲಸ. ಚಿತ್ರಗುಪ್ತ, ನಮ್ಮ ಹೊಸ ಶಿಕ್ಷಾ ವಿಧಾನವನ್ನು ಇವನ ಮೇಲೆ ಪ್ರಯೋಗ ಮಾಡುವುದರಿಂದ ಮೊದಲು ಇವನ ಪಾಪದ ಕೆಲಸಗಳಿಗೆ ಶಿಕ್ಷೆಯನ್ನು ಕೊಡೋಣ. ತಮ್ಮ ಚಿತ್ತ ಪ್ರಭು. ಚಿತ್ರಗುಪ್ತ, ಇವನು ಜನರನ್ನು ವಂಚಿಸಿ ಅವರಿಂದ ಹಣವನ್ನು ವಸೂಲಿ ಮಾಡಿದ್ದಕ್ಕಾಗಿ. ಅರೇ ಸ್ವಾಮಿ ಯಮಧರ್ಮ, ನಿಮ್ಗೆ ಇಷ್ಟ ಬಂದ ಶಿಕ್ಷೆ ಕೊಟ್ಬಿಡದ? ವಿಚಾರಣೆ ಬೇಡವೆ? ಯಾವ ವಿಚಾರಣೆ? ಸ್ವಾಮಿ, ನಾವು ಜನಗಳಿಗೆ ಮೋಸ ಮಾಡ್ಲಿಲ್ಲ, ಅವರೇ ಮೋಸ ಹೋದ್ರು. ಅದ್ರ ಮೊದಲು ನೀವು ತಿಳ್ಕೊಳ್ಳಿ. ಏನು ನಿನ್ನ ಮಾತಿನ ಅರ್ಥ? ಅಲ್ಲ ಸ್ವಾಮಿ, ದೇವತೆಗಳಾದ ನೀವೇ ನಮ್ಮ ಮಾತಿನ ಚಾತುರ್ಯತೆ ಕೊಟ್ಟಿದ್ದು. ದಡ್ರಿಗೆ ನಾನು ಮೋಸ ಮಾಡಿದೆ, ಅವ್ರಿಗೆ ಕಮ್ಮಿ ಬುದ್ಧಿ ಕೊಟ್ಟಿದ್ದು ನಿಮ್ ತಪ್ಪಲ್ವೇ? ಅದಕ್ಕೆ ನನಗ್ಯಾಕೆ ಶಿಕ್ಷೆ ಅಂತೀನಿ? ಇದು ಯೋಚಿಸಬೇಕಾದ ವಿಷಯ. ಚಿತ್ರಗುಪ್ತ, ಕ್ಷಮಿಸಿ ಮಹಾಪ್ರಭು. ಈ ಮಾನವ ಪ್ರಾಣಿಯೇ, ನಿನಗಿಲ್ಲಿ ಮಾತನಾಡಲು ಅವಕಾಶವಿಲ್ಲ. ಇದು ಒಳ್ಳೆ ಚೆನ್ನಾಗಿದೆಯಲ್ಲ, ಇದ್ದಂಗೆ ಹೇಳಿದ್ರೆ ಭೂಲೋಕದಲ್ಲಿ ಕೈ ಅಂತ, ನಿಮ್ ಲೋಕದಲ್ಲಿ ಇದೇ ಗತಿನ? ಚಿತ್ರಗುಪ್ತ, ರೇ ಸೊಮೆ, ಇದು ಯಾಕ್ರೆ ಹಿಂಗ್ ಕರ್ಕೊಂತ ಇದ್ದೀರಾ? ನಾನು ಮಾತಾಡ್ತೀನಿ ಕೇಳಿ. ನಾನು ಯಾವ ಹುಡುಗಿರಿಗೂ ಮೋಸ ಮಾಡಿಲ್ಲ.
ನಾನು ಹೇಳಿದ್ದೆಲ್ಲ ಅವ್ರು ನಿಜ ಅಂತ ನಂಬಿಟ್ರು. ಅದ್ ನನ್ ತಪ್ಪ? ಅದು ನನ್ನ ಶಿಕ್ಷೆನಾ? ನಿನ್ನ ಮಾತಿನ ಚತುರತೆಯ ಪ್ರದರ್ಶನ ನಮ್ಮ ಮುಂದೆ ಬೇಕಾಗಿಲ್ಲ. ಅಯ್ಯಯ್ಯೋ, ಭೂಲೋಕದ ಕಾನೂನಿನ ಕೆಟ್ಟದಾಗಿದೆಯಲ್ಲ ನಿಮ್ ಕಾನೂನು. ಅಲ್ಲ ಸ್ವಾಮಿ, ಅಂಬೋಶು ಅಂತ ಹೋಗ್ತಾ ಇದ್ದ ನನಗೆ ಕೈನಲ್ಲಿ ರಿವಾಲ್ವರ್ ಇದೆ ಅಂತ ಹುಡುಗಿ ಡಮ್ ಅಂತ ಹೊಡೆದು ಸಾಯಿಸ್ಬಿಟ್ಲಲ್ಲ, ಆ ಹುಡುಗಿನ ಕೇಳಿ ಶಿಕ್ಷೆ ಕೊಡ್ಬಾರ್ದ? ಯಾಕಮ್ಮ ಅವನ್ನ ಸಾಯಿಸ್ದೆ, ನಿನಗೂ ಅವ್ನಿಗೆ ಏನ್ ಸಂಬಂಧ ಅಂತ? ಭೂಲೋಕದಲ್ಲಿ ನಿಮ್ಮನ್ನೆಲ್ಲ ದೇವರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನಮ್ ಜನ. ನೀವೇ ಅಂತ ತಪ್ಪ ಹೊಡೆದ? ಎಲ್ಲ ಈ ಮಾನವನೇ, ಸಾಕು ಮಾಡು ನಿನ್ನ ಅಧಿಕ ಪ್ರಸಂಗತನ. ನನ್ನ ಹೆಸರು ಮಾನವ ಅಲ್ಲ, ಕೃಷ್ಣ ಅಂತ. ಸದ್ದು. ಇನ್ನು ಮುಂದೆ ಮಾನವರು ತಾವು ಮಾಡುವ ಪಾಪ ಪುಣ್ಯಗಳ ಫಲಾಫಲಗಳನ್ನು, ಅಂದರೆ ಪುಣ್ಯಕ್ಕೆ ಸ್ವರ್ಗ ಸುಖವನ್ನು, ಪಾಪಕ್ಕೆ ನರಕದ ಶಿಕ್ಷೆಯನ್ನು ಭೂಲೋಕದಲ್ಲೇ ಅನುಭವಿಸಬೇಕು. ಆದ್ದರಿಂದ ನೀನು ಇನ್ನು ಮುಂದೆ ಭೂಲೋಕದಲ್ಲಿ ಯಾವ ಹೆಣ್ಣನ್ನು ಮುಟ್ಟಬಾರದು, ಯಾವ ಹೆಣ್ಣು ಜೀವಿಯಿಂದಲೂ ಮುಟ್ಟಿಸಿಕೊಳ್ಳಬಾರದು. ಅಕಸ್ಮಾತ್ ನೀನು ಹೆಣ್ಣನ್ನು ಮುಟ್ಟಿದರೆ ಅಥವಾ ಹೆಣ್ಣಿನಿಂದ ಮುಟ್ಟಿಸಿಕೊಂಡರೆ ಆ ಕ್ಷಣವೇ ನೀನು ಸಾಯುತ್ತಿ. ಆದ್ದರಿಂದ ಪ್ರತಿನಿತ್ಯವೂ ನೀನು ಭಯದಿಂದಲೇ ಬದುಕಬೇಕು. ಭೂಲೋಕದಲ್ಲಿ ನೀನು ಹೆಣ್ಣುಗಳನ್ನು ಮನುಷ್ಯರೆಂದು ಪರಿಗಣಿಸದೆ ಅವರ ಜೀವನದಲ್ಲಿ ಚೆಲ್ಲಾಟವಾಡಿದ್ದಕ್ಕಾಗಿ ನಿನಗೆ ಹೆಣ್ಣಿನ ಮೂಲಕವೇ ಶಿಕ್ಷೆ. ಅಯ್ಯಯ್ಯ ಧರ್ಮ, ದಯವಿಟ್ಟು ನನಗಂತ ಶಿಕ್ಷೆ ಕೊಡ್ಬೇಡಿ. ಭೂಲೋಕದಲ್ಲಿ ಹೆಣ್ಮಕ್ಳನ್ನ ಮುಟ್ಟೆ ಬದುಕೋಕ್ ಸಾಧ್ಯವೇ? ದಯವಿಟ್ಟು ನಂಗೆ ಲೈಟಾಗಿ ಶಿಕ್ಷೆ ಕೊಡಿ ಪ್ಲೀಸ್. ಸಾಧ್ಯವಿಲ್ಲ. ನಮ್ಮ ತೀರ್ಮಾನವೇ ಅಂತಿಮ ತೀರ್ಮಾನ. ಎಚ್ಚರವಿರಲಿ, ಯಾವ ಹೆಣ್ಣನ್ನು ನೀನು ಮುಟ್ಟಬಾರದು, ಯಾವ ಹೆಣ್ಣು ನಿನ್ನನ್ನು ಮುಟ್ಟುವಂತಿಲ್ಲ. ಅಯ್ಯೋ ಅಬ್ದರ್ಬಾ, ಕಿಂಗ್ ಆಫ್ ಯಮಲೋಕ, ದಯವಿಟ್ಟು ಇನ್ನೊಂದ್ಸರಿ ಯೋಚನೆ ಮಾಡಿ. ಹೆಚ್ಚಿಗೆ ಮಾತನಾಡಿದರೆ ಗಂಡಸರು ನಿನ್ನನ್ನು ಮುಟ್ಟದಂತೆ ಮಾಡಿಬಿಡ್ತೇನೆ. ಎಳೆದು ಹಿರಿಯವನನ್ನು. ಅಣ್ಣ, ತಂದೆ, ದಯವಿಟ್ಟು ಇನ್ನೊಂದ್ಸರಿ ಯೋಚನೆ ಮಾಡಿ ಭಗವಂತ. ಅಯ್ಯೋ ಕೆಟ್ಟಲ್ಲಪ್ಪ. ಅಣ್ಣ, ಸಾಯವಾಗ್ಲೂ ಸಹಾಯ ಮಾಡ್ಸಕ್ಕೆಲ್ಲ ನಮಸ್ಕಾರ ಅಣ್ಣ. ಅಣ್ಣ ಅಣ್ಣ, ಶರ್ಟ್ ಪ್ಯಾಂಟ್ ಎರಡು ನೀನೇ ಹಾಕೊಂಡಲ್ಲ, ನಂಗೊಂದು ಶರ್ಟ್ ಆರ ಕೊಡೋಣ. ಬರೋ, ಮುಚ್ಕೊಂಡ್ ಬರ. ಅಣ್ಣ ಅಣ್ಣ, ಇಳಿಯಾಗ್ತಿದೆ. ಅಯ್ಯೋ ಅಮ್ಮ, ಏನೇ ಅದು? ಎಣದ ಮೇಲೆ ಬಟ್ಟೆನೂ ಬಿಡಲ್ಲ ಅಂತಾರೆ ಅಲ್ಕಾ ನನ್ ಮಕ್ಕಳ್ರು. ಎಡ ಅಂತ ಯಾಕನ್ಬೇಕು? ಅದು ನಾನೇ ಅಲ್ವೇ? ಅಲ್ಲ, ಈ ಡ್ರೆಸ್ನ ಹಾಕೊಂಡು ನಾನು ದಾರಿನಲ್ಲಿ ಹೋಗ್ಬೇಕಾದ್ರೆ ನನ್ನನ್ನ ಕಳ್ಳ ಅನ್ಕೊಂಡು ಪೊಲೀಸ್ನವ್ರು ಎತ್ತಾಕೊಂಡಾಗ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ರೆ? ಇಲ್ಲ ಇಲ್ಲ, ಪೊಲೀಸ್ನವ್ರು ಹೊಡೆಯೋದಿಲ್ಲ. ಮೋಸ್ಟ್ಲಿ ಬೀದಿ ನಾಯಿ ಕಚ್ಚಿದ್ರು ಕಚ್ಚಬಹುದು. ಮನೆಗೆ ಹೋಗ್ಬಿಡೋಣ. ಓ ಅಯ್ಯ, ಅಮ್ಮಯ್ಯ, ಧರ್ಮನ್ನೇತ. ಈ ಡ್ರೆಸ್ ಹಾಕಿದ ತಕ್ಷಣ ಯಾಕೆ ಬೆಗ್ಗರ್ ಸಾಂಗ್ ಬರ್ತಾ ಇದೆ? ಮನೆ ಸೇರ್ಕೊಂಡ್ಬಿಡೋಣ. ಅಮ್ಮ, ರಾಜಿಂಗ ರಾಜಿಂಗ ಶೆಟ್ಟಿಗೆ ನನ್ಗೂನು ಯಾರು ಹೋಗಯ್ಯ. ಏರ್ ಸಿಲಿಂಡರ್ ಕ್ಲೀನ್ ಇಷ್ಟಪ್ಪ, ಇವಾಗಲೇ ಸಿಗ್ಬೇಕಾ? ಯಾರಿಗೂ ನಿನ್ನ ಎಲ್ಲೋ ನೋಡಿದೀನಲ್ಲ. ಇಸನ್ನ ಪಸನ್ನ ಎಸನ್ನ ಗಿಸಿಲು ಎಲ್ಲೂ ನೋಡಿಲ್ಲ. ಅವತ್ತು ಹೀಗೆ ಯಾವ್ದೋ ಭಾಷೆಯಲ್ಲಿ ಮಾತಾಡ್ದಲ್ಲ ನೀನು? ಅಲ್ಲ, ಅದು ಬೇರೆ ಭಾಷೆ. ಇದು ಅಮ್ಮ ತಾಯಿ ಭಾಷೆ. ಇಲ್ಲ ಇಲ್ಲ, ನೀನೇ. ಇಲ್ಲ, ಹೌದು, ಅದು ಯಮಲೋಕ, ಇದು ಭೂಲೋಕ. ಸೂರ್ಯ ಬರೋದು ಬೆಳಗ್ಗೆ, ಚಂದ್ರ ಬರೋದು ಸಾಯಂಕಾಲ. ಈಗ ನಕ್ಷತ್ರ ಬಂದಿದೆ, ಮೇಲ್ ನೋಡು. 1 2 3 4 ಅಂತ ಎಣಿಸ್ತಾ ಇರು. ನಾನು ಈಗ ಬಂದೆ. ಅದೆಲ್ಲ ಬೇಡ, ನಾ ಡಬ್ಬುಲ್ ಹಾಕಿಚ್ಚೆ, ಲೇకపోతే ಪೊಲೀಸ್ ಬಿಡಿಸ್ತಾನು. ಕೇಳಿ ಸಿಟಿ, ನಂಗೆ ಯಾರಾದ್ರೂ 2,000 ರೂಪಾಯಿ ಕೊಟ್ರೆ 4,000 ರೂಪಾಯಿ ಕೊಡ್ತೀನಿ. 3,000 ರೂಪಾಯಿ ಕೊಟ್ರೆ 6,000 ರೂಪಾಯಿ ಕೊಡ್ತೀನಿ. ನೀನ್ ನನಗೆ 5,000 ರೂಪಾಯಿ ಕೊಡ್ತೀಯಾ? ನಾನು 10,000 ರೂಪಾಯಿ ಕೊಡ್ತೀನಿ. ನೀನು 10,000 ರೂಪಾಯಿ ಕೊಟ್ರೆ ನಾನು 20,000 ರೂಪಾಯಿ ಕೊಡ್ತೀನಿ. ಆ 20,000ದಲ್ಲಿ ನೀನು 3,772 ರೂಪಾಯಿ 22 ಪೈಸಾನ 1 2 3 4 ಅಂತ ಎಣಿಸ್ತಾ ಇರು. ಅರ್ಥ ಆಗಿಲ್ಲ ಅಂದ್ರೆ ಕೆಳಗ್ ನೋಡು, ಇಲ್ಲಿ ನೋಡು, ಮೇಲ್ ನೋಡು. 10,000 ರೂಪಾಯಿದಲ್ಲಿ 3,777. ಅದೆట్లా వస్తుంది? అది ಪೊಲೀಸ್ ಪೊಲೀಸ್ ಪೊಲೀಸ್. ಅಕ್ಕದ ಪಕ್ಕದ ಮನೆಯವ್ರು ನೋಡ್ಬಿಟ್ಟು ನಾನು ಬೆಗ್ಗರ್ ಅನ್ಕೊಂಡ್ಬಿಟ್ಟೆ ಕಷ್ಟ. ಅಜಯ್ ಅಜಯ್ ಅಜಯ್, ಹೇಯ್, ಯಾವನು ನೀನು? ಭಿಕ್ಷೆ ಎತ್ತವನು ನನ್ನ ಅಜ್ಜಿ ಅನ್ನಂಗಾಗ್ಬಿಟ್ಟ. ನಾನಜಯ್, ತಿರುಪಿ ಕೃಷ್ಣ. ಏಯ್, ನನ್ನ ಮೊಮ್ಮಗನ ಹೆಸರಿಟ್ಕೊಂಡ್ರೆ ಭಿಕ್ಷೆ ಹಾಕ್ತಾರೆ ಅಂತ ತಿಳ್ಕೊಂಡ ಅವಾಗ? ಅಯ್ಯಯ್ಯೋ, ಅಜ್ಜಿ ಭಿಕ್ಷೆ ನಮ್ಮ ಕೃಷ್ಣ. ಅಯ್ಯಯ್ಯ, ಹತ್ರ ಬರ್ಬೇಡಿ. ಯಾಕೋ ಕೃಷ್ಣ, ಏನಾಯ್ತು? ಅಜ್ಜಿ, ನನ್ನ ಒಂದು ಹುಡುಗಿ ಕೊಲೆ ಮಾಡಿಬಿಟ್ಲು. ನಾನು ಸತ್ತು ಯಮಲೋಕಕ್ಕೆ ಹೋಗಿದ್ದೆ. ಅಲ್ಲಿ ಯಮಧರ್ಮ ನಾನು ಯಾವ ಹೆಂಗಸರು ಮುಟ್ಬಾರ್ದು, ಯಾವ ಹೆಂಗಸರು ಕೈಲಿ ಮುಟ್ಸ್ಕೋಬಾರ್ದು ಅಂತ ಶಾಪ ಕೊಟ್ಬಿಟ್ಟವನೆ. ಒಂದ್ ವೇಳೆ ಮುಟ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನಂತೆ. ಅದರಿಂದ ನೀವು ಯಾರನ್ನ ಮುಟ್ಬೇಡಿ. ಏಯ್, ಯಾವ ನಾಟಕ ಡೈಲಾಗು? ಅಯ್ಯೋ, ನಾನ್ ನಿಜ ಹೇಳಿದ್ರು ಸುಳ್ಳು ಅಂತಿದ್ದಿಲ್ಲ. ನಾನು ನೀನ್ ಹೆಂಗ್ ಹೇಳಿ? ನಾನು ನಿನ್ನ ಅಜ್ಜಿ. ನೀನ್ ಯಾವಾಗ ಸುಳ್ಳು ಹೇಳ್ತೀಯ, ಯಾವಾಗ ನಿಜ ಹೇಳ್ತೀಯ ಅಂತ ನನಗ್ ಗೊತ್ತಿಲ್ವಾ? ಅಯ್ಯೋ, ನಾನ್ ನಿಜ ಹೇಳಿದ್ರು ಸುಳ್ಳು ಅಂತಿಲ್ಲ ಜಿ. ಈಗ ಸುಳ್ಳ ಹೇಳ್ತೀನಿ ಕೇಳು. ನಾನ್ ಬೀದಿನಲ್ಲಿ ಬರ್ಬೇಕಾದ್ರೆ ನಾನ್ ಬೀದಿನ ಅಟ್ಯಾಕ್ ಮಾಡ್ಬಿಡ್ತು. ನನ್ ಬಟ್ಟೆನೆಲ್ಲ ಅರ್ಧ ಹಾಕ್ಬಿಡ್ತು. ವಿಧಿ ಇಲ್ದೆ ಈ ದರಿದ್ರ ಬಟ್ಟೆ ಹಾಕೊಂಡ್ಬಿಟ್ಟೆ. ಓಕೆನೇನೆ? ಹಂಗೇಳು. ನಿನ್ನ ಬೀದಿಲಿ ಅಟ್ಯಾಕ್ ಮಾಡಿದ್ದು ಒಳ್ಳೆ ನಾಯ ಕಜ್ಜಿ? ಅಯ್ಯೋ, ನಾನು ಭಾರಿ ತೊಂದರೆ ಕೊಡ್ತಾ ಇದ್ದೆ. ನೀನು ನನ್ನ ಮೈಯೆಲ್ಲ ಡರ್ಟಿ ಸ್ಮೆಲ್ ಬರ್ತಾ ಇದೆ. ನಾನು ಅರ್ಜೆಂಟ್ ಸ್ನಾನ ಮಾಡ್ಬೇಕು. ನೀನ್ ನನ್ನ ಮುಟ್ಬಾರ್ದು. ನೀನ್ ಮುಟ್ಟಿದ್ರೆ ಏಡ್ಸ್ಕೊಂಡ್ಬಿಡ್ತಿ. ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಅಜ್ಜಿ, ಮಾವ
ಯಾಕೆ ಹೀಗಾಡ್ತಿದ್ದಾರೆ? ಏನೋ ನಾಯಿ ಕಚ್ತು ಅಂತ ಹೇಳ್ದ. ಬಾ ನೋಡೋಣ. ಯಾರು ಫಿಗರ್ಗಳಿಲ್ಲ. ಯಮ್ ಧರ್ಮ ನಿನ್ ಮನೆ ಹಾಳಾಗೋಗ. ಅಯ್ಯೋ, ಊರಲ್ಲಿರೋ ಹೆಣ್ಮಕ್ಳುಗಳು ಹಾಳಾಗೋಗ್ಲಿ, ಮನೇಲಿರೋ ಇಬ್ಬರು ಹೆಂಗಸರುಗಳ ಕೈಲಿ ಮುಟ್ಟಿಸ್ಕೊಳ್ದೆ ಹೆಂಗಪ್ಪ ನಾನಿರ್ಲಿ? ನಾಯಿ ಕಣ್ಣು, ನರಿ ಕಣ್ಣು, ಮುಂಡೆ ಕಣ್ಣು, ಬಸ್ರಿ ಕಣ್ಣು, ನಾರಿ ಕಣ್ಣು. ಅಯ್ಯೋ ಅಜೇ, ನಿನ್ ಮನೆ ಹಾಳಾಗೋಗ ಮುಟ್ಬೇಡ್ರಿ. ಕೃಷ್ಣ, ಯಾಕೋ ಏನಾಯ್ತು? ಅಜಯ್, ನನ್ನ ಮುಟ್ಬೇಡ್ವೆ. ಹತ್ರ ಬರ್ಬೇಡ, ಮಸಿ ನಾನೇ ಬೆಳ್ಕೊಂತೀನಿ, ಆಯ್ತಾ? ಹತ್ರ ಬರ್ಬೇಡ, ಮಸಿ ನಾನೇ ಬೆಳ್ಕೊಂತೀನಿ. ಮಾವನ್ಗೆ ಏನಾಯ್ತು? ಯಾಕೆ ಹೀಗಾಡ್ತಿದ್ದಾರೆ? ಗೊತ್ತಿಲ್ಲ. ಏನಾದ್ರೂ ನೋಡಿ ಹೆದರ್ಕೊಂಡಿದಾನೋ ಏನೋ. ನೋಡಮ್ಮ, ಯಾವ್ದಕ್ಕೂ ಒಂದು ಲೋಟ ಹಾಲು ತಗೊಂಡೋಗ್ ಕೊಡಮ್ಮ. ಏನ್ ಫಿಟ್ಟಿಂಗ್ ಶಾಪ ಇಟ್ಬಿಟ್ಟವನೆ ಯಮಧರ್ಮರಾಯ. ಮನೇಲಿರೋ ಇಬ್ರು ಹೆಣ್ಮಕ್ಳು ಕಾಟಾನೆ ತಡೆಯಕ್ ಆಗ್ತಾ ಇಲ್ಲ. ಇನ್ ಬೀದಿಗೆ ಹೋಗಿ ನಾನು ಏನ್ ಮಾಡ್ಲಪ್ಪ? ಅಯ್ಯೋ, ನೀನ್ ಯಾಕೆ ಬಂದೆ? ತಗೊಂಡ್ ಬಂದಿದ್ದೀನಿ. ಹಾಲ್ ಮನೆ ಹಾಳಾಗೋಗ, ಹೋಗಿ. ಹಾಲ ಬೇಡ ಅನ್ಬಾರ್ದು ಮಾವ, ತಗೊಳ್ಳಿ. ಅಯ್ಯಯ್ಯೋ, ಯಾಕೆ ಮಾವ ಹೀಗಾಡ್ತಾ ಇದ್ದೀರಾ? ಹಾಲು ಅಲ್ಲಿಡೆ. ಇಲ್ಲ, ಆಚೆ ಹೋಗಿ, ಬಗ್ಲಕ್ಕು. ಹಾಕೋತೀನಿ. ಇಲಿ ಅಮ್ಮ. ಅಯ್ಯೋ ಅಮ್ಮ, ಮೇಲ್ ಮನ್ಗದ್ ಬೇಡ, ಮತ್ತೆ ಬಂದ್ರು ಬಂದ್ಬಿಡ್ತಾಳೆ, ಕೆಳಗಡೆ ಮನ್ಬಿಡದ. ಅಮ್ಮ, ಈ ಗತಿ ಯಾವ ಲೋಫರ್ಗೂ ಬರೋದ್ ಬೇಡ. ಯಮಧರ್ಮ, ಭೂಲೋಕಕ್ಕೆ ಬಾ, ಬ್ಯಾಕ ಕುರುಪ್ ಹಾಕ್ಬಿಡ್ತೀನಿ. ಮೇಡಮ್, ಅವನೆಂತ 420 ಅಂತ ನಿಮಗೆ ಗೊತ್ತಿಲ್ಲ. ಅವತ್ ಸಿಕ್ಕಾಗ ಸನ್ಯಾಸಿ ವೇಷ, ಇನ್ನೊಂದಿನ ಸಿಕ್ಕಾಗ ಕೇವಿ ಮನುಷ್ಯನ ವೇಷ, ನಿನ್ನೆ ರಾತ್ರಿ ನನಗೆ ಸಿಕ್ಕಾಗ ಭಿಕ್ಷುಕನ ವೇಷ. ಅವನೇನ್ ಚಂಬಲ್ ಕಣ್ವೆ ಡಾಕುನ? ಶೋಲೆ ಪಿಕ್ಚರ್ ಗಬ್ಬರ್ ಸಿಂಗ. ಗೋಪಾಲ್, ಅವನು ಡಾಕು ಅಲ್ವಾ ಮೇಡಮ್? ಅವನೇನ್ ಚಾರ್ಲ್ಸ್ ಶೋಭರಾಜನ? ಅವನದ್ಯಾವನೇ ಇರ್ಲಿ, ಅವನ ಹಿಡಿದು ಅವನ ಒದ್ದು ನಿಮ್ ಹಣ ವಾಪಸ್ ಕೊಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ವೈ ಜಯಂತಿ KPA. ಸದ್ಯ ಯಾರು ಇಲ್ಲ. ಮಾವ. ಏನೇ ಅದು? ಕಾಫಿ ಮಾವ. ಅಯ್ಯೋ, ನೀನು ಕಾಫಿ ಮನೆ ಹಾಳಾಗೋಗ, ಅಲ್ಲಿಡೆ. ಮಾವ, ಯಾಕೆಂದ್ರೆ ಜಾಡ್ಸೋದ್ ಬಿಡ್ತೀನಿ, ಅಲ್ಲಿಡೆ. ಸರಿನಾ? ಅಮ್ಮ, ಕೃಷ್ಣ, ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ ಬಾ ಮಗ. ತಲೆಗೆ ಎಣ್ಣೆ ನಿನ್ ಕೈಲಿ? ನಾನು ಬೇಡವೇಜೆ. ಕೃಷ್ಣ, ರಾತ್ರಿಯಿಂದ ಯಾಕೋ ಒಂಥರ ಮಾತಾಡ್ತಾ ಇದ್ದೀಯಾ? ಅಯ್ಯೋ, ನಿನ್ ಮನೆ ಹಾಳಾಗೋಗ. ನಾನ್ ಏನ್ ಮಾತಾಡಿದ್ರು ಒಂಥರ ಅಂತಿಲ್ಲ. ಸುಳ್ಳು ಹೇಳಿದ್ರೆ ನಿಜ ಅಂತ್ಯ, ನಿಜ ಹೇಳಿದ್ರೆ ಸುಳ್ಳು ಅಂತ್ಯ. ರಾತ್ರಿ ಎಲ್ಲ ಬಿಡಿಸಿ ಹೇಳ್ಬಿಟ್ಟೆಲೆ. ದಯವಿಟ್ಟು ನೀವ್ ಯಾರು ನನ್ನ ಮುಟ್ಪಾಡಿ. ಅಕಸ್ಮಾತ್ ಬಿಟ್ಬಿಟ್ರೆ ಬೇಡಪ್ಪ, ನೀನೇ ಕಾಫಿ ಕುಡಿ, ನೀನೇ ಸ್ನಾನ ಮಾಡ್ಕೋ, ನೀನೇ ತಿಂಡಿ ತಿನ್ಕೋ, ತಲೆಗೆ ಎಣ್ಣೆ ನೀನೇ ಹಚ್ಕೋ. ನಿನ್ ಸುದ್ದಿಗ್ ನಾವ್ ಬರಲ್ಲಪ್ಪ. ಅಯ್ಯೋ ದೇವ್ರೆ, ಇವ್ನ ನೀನೇ ಕಾಪಾಡಪ್ಪ. ಆ ದೇವ್ರೇನೇ ಕಾಪಾಡೋದು ಮುದುಕಮ್ಮ. ಯಮಧರ್ಮನೇ ದೇವ್ರಲ್ವಾ? ಅವನೇ ಫಿಟ್ಟಿಂಗ್ ಇಟ್ಬಿಟ್ಟವನಲ್ಲಿ. ನನಗ್ ಬೇಕಾ? ಎಣ್ಣೆ ಬೇರೆ ಕೇಳು. ಮುಟ್ಟಿದ್ರೆ ಫಿನಿಶು. ಕೃಷ್ಣ, ನೆತ್ತಿ ತಟ್ಟೋಗ್ ಬಂದ. ನೀನು ನನ್ನ ನತ್ತಿ ತಟ್ಟಕ್ ಬಂದ. ಅಜಯ್, ನೀನು ಹೆಣ್ಣು, ಇವಳು ಹೆಣ್ಣು, ಅವಳು ಹೆಣ್ಣು, ಇನ್ನೊಬ್ಳು ಹೆಣ್ಣು, ನನ್ನ ಕೊಲೆ ಮಾಡಿದ್ದು ಹೆಣ್ಣು. ನನಗೆ ಈ ಶಿಕ್ಷೆ ಬಂದಿದ್ದೆ ಹೆಣ್ಣಿಂದ. ಯಮಧರ್ಮ, ಚಿತ್ರಗುಪ್ತ, ಹೆಣ್ಣು ಶಿಕ್ಷೆ. ನನ್ನ ಬೇಡ. ಅಮ್ಮ, ಯಾರು ಇಲ್ಲ, ಬಚಾವ್. ಯಾಕಲ್ಲೋದೆ? ಅದು ದಿನಾ ನೀನ್ ನನ್ ಮೇಲೆ ಎಗರ್ತಿದ್ದಲ್ಲ, ನನಗೂ ಎಗರ್ಬೇಕು ಅಂತ ಆಸೆ ಆಗೋಯ್ತು. ನಿನ್ ಮೇಲೆ ಎಗರಕ್ಕಾಗಲ್ಲ ನೋಡು, ಅದಕ್ಕೆ ಇಲ್ಲೇ ಎಗರ್ಕೊಂಡ್ಬಿಟ್ಟೆ. ಅಯ್ಯಯ್ಯೋ, ಬೇಡ ಬೇಡ, ನೀನ್ ಮನೆಗೆ ಹೋಗು, ನಾನು ಆಮೇಲೆ ಹೇಳ್ತೀನಿ. ಹಾಗಾದ್ರೆ ಇವತ್ತು ನನಗೆ ಮುತ್ಕೊಡಲ್ವಾ? ಅಯ್ಯಯ್ಯೋ, ಇವತ್ತಿನ ನೀನ್ ದೊಡ್ಡವಳಾಗ್ಬಿಟ್ಟಿದ್ಯಾ, ಅದಕ್ಕೆ ನೀನು ಮುತ್ತು ಕೊಡ್ಬಾರ್ದು. ಮನೆಗೆ ಹೋಗ್ಬಿಟ್ಟ. ಹಾಗಂದ್ರೆ ಏನು ಮಾವ? ಅದು ನಿಮ್ಮ ಅಮ್ಮನ್ಗೋಗಿ ಕೇಳು, ನಿಮ್ಮಮ್ಮ ಹೇಳ್ತಾರೆ. ಸರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ಅಮ್ಮನ್ ಕೇಳ್ಕೊಂಡ್ ಬರ್ತೀನಿ. ಆಯ್ತು ಆಯ್ತು. ಕಳಿಸ್ಕೊಂಡ ಅಮ್ಮ. ನಾರಾಯಣ, ಯಮಧರ್ಮ, ಒಂದ್ ಚಿಪ್ಪಿಗರ್ನು ಮುಟ್ಟಾಗ ಮಾಡ್ಬಿಟ್ಟಿಲ್ಲೋ, ನಿನ್ ಮನೆ ಹಾಳಾಗೋಗ. ಅಯ್ಯಯ್ಯೋ, ನಾನು ಹೇಳ್ದೆ ಅವತ್ ನಿಂಗೆ, ನೀನ್ ನಂಬಲಿಲ್ಲ. ಇವತ್ ಗೊತ್ತಾಯ್ತಾ ಸ್ವಾಮೀಜಿ ಮಹಿಮೆ ಏನು ಅಂತ?
ಅರ್ಥವಾಯ್ತಪ್ಪ, ಅರ್ಥವಾಯ್ತು. ಈ ಸ್ವಾಮೀಜಿ ಮನುಷ್ಯರಲ್ಲ, ಸಾಕ್ಷಾತ್ ದೇವ್ರು. ನನ್ ಕಷ್ಟ ಇಷ್ಟು ಬೇಗ ಪರಿಹಾರ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆ ದೇವ್ರೆ ಪ್ರತ್ಯಕ್ಷ ಆಗಿ ಹೊರ ಕೊಟ್ಟಂಗಾಯ್ತು. ಇನ್ನ ಈ ಸ್ವಾಮೀಜಿ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವ್ರ ಮನ್ಸ್ ಮಾಡಿದ್ರೆ ಆ ದೇವ್ರನ್ನೇ ಭೂಲೋಕ ಕಳಿಸ್ಬಿಡ್ತಾರೆ. ಹೌದಾ? ಸ್ವಾಮಿ ದೇವಾ. ಸ್ವಾಮೀಜಿ. ಭಂ ಭಂ ಭೋಲೆನಾಥ್, ಭಂ ಭಂ ಸೋಮನಾಥ್, ಭಂ ಭಂ ಭೋಲೆನಾಥ್, ಯಮ ಇದ್ದಂಗ ನೋಡಿ. ಭಂ ಭಂ ಭೋಲೆನಾಥ್, ಭಂ ಭಂ ಸೋಮನಾಥ್. ಸ್ವಾಮೀಜಿ, ನಾನೀಗ ಒಂದು ಸಂಕಟದಲ್ಲಿ ಸಿಗಾಕೊಂಡಿದ್ದೀನಿ. ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಆ ಸಂಕಟದಿಂದ ನಾನು ನಿವೃತ್ತಿ ಮಾಡಿಸ್ಬೇಕು. ಭಂ ಭಂ ಭೋಲೆನಾಥ್. ಭೋಲೆನಾಥ ಸ್ವಾಮೀಜಿ, ದಯವಿಟ್ಟು ನೀವು ನನ್ನ ಕಷ್ಟ ಏನು ಅಂತ ಕೇಳಬೇಕು. ಬಾಲಕನೇ, ಹೇಳು ನಿನ್ನ ಕಷ್ಟವೇನು? ಏನು ಇಲ್ಲ ಸ್ವಾಮೀಜಿ, ಮೊನ್ನೆ ಸತ್ತೋಗ್ಬಿಟ್ಟು ಯಮಲೋಕಕ್ಕೆ ಹೋಗಿದ್ದೆ. ಅಲ್ಲಿ ಈ ಚಿತ್ರಗುಪ್ತನು ಯಮಾನು ಕಸ ಪಸ ಅಂತ ಮಾತಾಡ್ಕೊಂಡ್ಬಿಟ್ಟು ಒಂದ್ ಶಾಪ ಕೊಟ್ಟು ಭೂಲೋಕಕ್ಕೆ ಕಳಿಸ್ಬಿಟ್ಟು. ಆ ಶಾಪ ಏನಪ್ಪಾ ಅಂದ್ರೆ, ಭೂಲೋಕದಲ್ಲಿ ನಾನು ಯಾವ ಹೆಣ್ಮಕ್ಳನ್ನು ಮುಟ್ಟಬಾರಂತೆ, ಮುಟ್ಟಿದ್ರೆ ಸತ್ತೋಗ್ಬಿಡ್ತೀನಂತೆ. ಅದಕ್ಕೆ ನಾನು ಹೆಂಗಾದ್ರೂ ಈ ಭೂಲೋಕದಲ್ಲಿ ಹೆಣ್ಮಕ್ಳನ್ನ ಮುಟ್ಟತ್ರ ಯಂತ್ರನೋ ತಾಯ್ತನೋ ಮಾಡ್ಕೊಡಿ, ಇಲ್ಲ ನಿಮ್ ತಪಶಕ್ತಿಯಿಂದ ಆ ಬ್ರಹ್ಮನ್ನ ಭೂಲೋಕಕ್ಕೆ ಕರೆಸ್ಬಿಡಿ. ಯಾಕೆಂದ್ರೆ ಈ ಬ್ರಹ್ಮ ಯಮನಿನ ದೊಡ್ಡ ನೋಡಿ, ಯಮ ಕೊಟ್ಟಿದ್ದ ಶಾಪದಿಂದ ನನ್ನ ವಿಮೋಚನೆ ಮಾಡಪ್ಪ ಅಂತ ಕೇಳ್ಕೊಂಡ್ಬಿಡ್ತೀನಿ. ಸ್ವಾಮಿ, ಇನ್ನೂ ಗೊತ್ತಾಗ್ಲಿಲ್ವಾ? ಅದೇ 500 ರೂಪಾಯಿ ಕೇಸು. ಅಂದ್ರೆ ಹುಚ್ಚೂರ್ನ ಹುಚ್ಚಾಸ್ಪತ್ರೆಗೆ ಇಟ್ಬಿಟ್ರೆ 500 ರೂಪಾಯಿ ಕೊಡ್ತಾರೆ. ಹೌದೌದು, ಹೋಗಿ ಫೋನ್ ಮಾಡು. ಸರಿ. ಭಂ ಭಂ ಭೋಲೆನಾಥ್. ಹಲೋ, ಹುಚ್ಚಾಸ್ಪತ್ರೆನಾ? ನಾನ್ ಭೋಲೆನಾಥ್ ಸ್ವಾಮೀಜಿಯವ್ರ ಮನೆಯಿಂದ ಮಾತಾಡ್ತಾ ಇರೋದು. ನಮ್ಮ ಮನೆಗೊಬ್ಬ ಹುಚ್ಚ ಹೊಡ್ಕೊಂಡ್ಬಿಟ್ಟಿದ್ದಾನೆ, ಬಂದ್ ಹೇಳ್ಕೊಂಡೋಗಿ. ಬಾಲಕನೇ, ನಿನ್ನದು ಬಹುದೊಡ್ಡ ಸಮಸ್ಯೆ ಆದ ಕಾರಣ ಹಣ ಬಹಳ ಖರ್ಚಾಗುತ್ತದೆ. ಸುಮಾರು 5,000 ಆಗಬಹುದು. ಸ್ವಾಮೀಜಿ, ನೀವೀಗ ಪರಿಹಾರ ಹೇಳಿ, 2 ದಿನ ಬಿಟ್ಟು 5,000 ಕೊಡ್ತೀನಿ. ಈಗ ಎಷ್ಟಿದೆಯೋ ಅಷ್ಟು ಕೊಡು. ಸ್ವಾಮೀಜಿ, ಐಸ್ ಕಂಡಿ ಚಿಪ್ಪಕ್ಕೆ 5 ಪೈಸಾ ಇಲ್ಲ, ದಯವಿಟ್ಟು ನನ್ನ ಮಾತು ನಂಬಿ. ಆಯ್ತಾಯ್ತು, ನೀನು ಧ್ಯಾನದಲ್ಲಿ ಕುಳಿತು ಓಂಕಾರವನ್ನು ಹೇಳು, ನಾವು ನಿನಗೆ ಪರಿಹಾರವನ್ನು ಕೊಡುತ್ತೇವೆ. ಹುಚ್ಚ ಎಲ್ಲಿ ಹುಚ್ಚ? ಯಾವ ಹುಚ್ಚ ಸ್ವಾಮಿ? ಇಲ್ಲಿ ಹುಚ್ಚ ಇದ್ದಾನೆ ಅಂತ ಫೋನ್ ಮಾಡಿದ್ರಲ್ಲ ಸ್ವಾಮೀಜಿ. ಸ್ವಾಮೀಜಿ ಹಂಗಂತ ಫೋನ್ ಮಾಡಿದ್ರ? ಹೌದು. ಕೊಟ್ಟಲ್ಲಪ್ಪ ಕೈನ. ಅಲ್ಲ, ಸ್ವಾಮೀಜಿ ಇದ್ರಲ್ಲ ಅವನೇ ದೊಡ್ಡ ಹುಚ್ಚ. ಈಗ ಬರ್ತಾನಿರಿ. ಇವನೇ ಹುಚ್ಚ, ಹಿಡಿ. ಅಲ್ಲಲ್ಲ, ಅವನೇ ಹಿಡ್ಕೊಳ್ಳಿ. ಹೌದಾ? ಹುಚ್ಚ ಹಿಡಿ. ಅಲ್ಲ, ಅವನೇ ಹುಚ್ಚ. ಅವನೇ ಹುಚ್ಚ. ಅಯ್ಯೋ, ನನ್ನ ಹಿಡಿತೀರಿ, ಅವನು ಹುಚ್ಚ, ಹಿಡೀರಿ. ಅಣ್ಣ 500 ರೂಪಾಯಿ ಕೊಡೋಣ. ಯಾರಿಗ ಕೊಡ್ಬೇಕು? ಹೋಗಪ್ಪ ನೀನು. ಸಾಯಂಕಾಲ 6 ಗಂಟೆಗೆ ಸುಮ್ಮನೆ ತಲೆ ಕಸ್ಬೇಡ, ಹೋಗಪ್ಪ. ಅಣ್ಣ ಪ್ಲೀಸ್ ಹಿಡ್ಕೊಳ್ಳಿ. ಅಯ್ಯೋ ಯಮಧರ್ಮ, ನಿನ್ನೆ ಹುಡುಕ್ತಿದ್ದೀನಣ್ಣ. ನನ್ನ ತಂಗಿನ ನೀನೇ ಮದುವೆ ಮಾಡ್ಕೋಬೇಕಣ್ಣ, ಇಲ್ಲಿರೋ ನನ್ನ ತಂಗಿ. ಅಯ್ಯೋ, ನಾನ್ ನಿಮ್ ತಂಗಿನೇ ಮದುವೆ ಆಗಕ್ ಹೋಗ್ತಿದ್ದೆ. ಅಷ್ಟಲ್ಲ ನನ್ನ ಮಕ್ಕಳು ಅವಾಯ್ಡ್ ಮಾಡಿ ಪ್ಲೀಸ್. ಓಕೆ, ನೀನ್ ಹೋಗು ಹೋಗು. ಅಳ್ಸ್ಕೊಂತೀನಿ. ಯಾಕೋ ಟೈಮೇ ಸರಿ ಇಲ್ಲ. ಅಯ್ಯೋ ಯಮಧರ್ಮ, ಅವ್ರ ಕೈ ನಾನೇನಾದ್ರು ಸಿಗಾಕೊಂಡು ಹುಚ್ಚ ಆಸ್ಪತ್ರೆ ಹೋಗಿದ್ರೆ ನಮ್ ಕೈಲಿ ಸಿಗಾಕೊಂಡು ಜೈಲ್ಗೆ ಹೋಗುವಂತೆ ಬಾ. 4,500 ದೊರಕಿಂದಿ, 4,500 ದೊರಕಿಂದಿ. ಓಹೋ, ಅರಳಿ ಕಟ್ಟೆಯಲ್ಲಿ ನಮ್ಮ ಕಣ್ಣು ತಪ್ಪಿಸಿ, ಶೆಟ್ಟಿಗೆ ಪಾರ್ಕ್ನಲ್ಲಿ ಮಣ್ಣು ತಿನ್ನಿಸಿ, ಬುರ್ಕಾ ಕೊಟ್ಟು ಜನಗಳಿಗೆ ಮೋಸ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ಕಣ್ಣು ತಪ್ಪಿಸಿ ತಿರುಗಾಡುತ್ತಿದ್ದ ಕಿಲಾಡಿ ನೀನೇನು? ನಾನೇನ್ ತಲೆ ತಪ್ಪಿಸ್ಕೊಂಡು ತಿರುಗ್ತಿರ್ಲಿಲ್ಲ, ನೀವೇ ನಮ್ಗೆ ಹಿಡಿಲಿಲ್ಲ ಅಷ್ಟೇ. ನಾನಿರುವ ಏರಿಯಾದಲ್ಲಿ ರೌಡಿಗಳು, ಕೇಡಿಗಳು, ದಗಾಕೋರರು, ಮೋಸಗಾರರು ಯಾರೂ ಇಲ್ಲ, ಇರಬಾರದು. ನಾವೇನ್ ಕೇಡಿಗಳೆಲ್ಲ, ರೌಡಿಗಳೆಲ್ಲ, ಮೋಸಗಾರಲ್ಲ, ದಗಾಕೋರಲ್ಲ. ನನ್ನ ಮಾತಿಗೆ ಎದುರು ಮಾತಾಡಿದ್ರೆ ಪರಿಣಾಮವೇನಾಗುತ್ತದೆ ಗೊತ್ತಾ? ಸರಿ, ಆ ಸಾಕ್ಷಿ ಇಲ್ಲ, ಯಾರು ಹಿಡಿಯಕ್ಕಾಗಲ್ಲ ಗೊತ್ತಾ? ಯಾರೊಡನೆ ಮಾತನಾಡುತ್ತಿದೆ ಎಂಬುದು ಗೊತ್ತಾ? ನೀನೇನ್ ಕಿತ್ತೂರು ರಾಣಿ ಚೆನ್ನಮ್ಮನ, ಇಲ್ಲ ಒನಕೆ ಓಬವ್ವನ? ಒನಕೆ ಓಬವ್ವನೂ ಅಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮನೂ ಅಲ್ಲ. ನಾನು ವೈ ಜಯಂತಿ KPS. ನಾನು ಕೃಷ್ಣ KPS. KPS ಅಂದ್ರೆ ಕರ್ನಾಟಕ ಫೇಮಸ್ ಸ್ಟಾರ್. ಕೆ ಅಂದ್ರೆ ಕರ್ನಾಟಕ, ಪಿ ಅಂದ್ರೆ ಫೇಮಸ್, ಎಸ್ ಅಂದ್ರೆ ಸ್ಟಾರ್. ನಮ್ ಕೈಲ ಅಲ್ಲೋಡಿ ನನ್ ಫ್ಯಾನ್ಸು. ನೀವ್ ಯಾರ ನಡೆಯಕ್ಕಾಗಲ್ಲ. ಕೊಟ್ಟ ಗಾಡಿ ಈಗ ಮುಂದೆನೆ ಹೋಗ್ತಲ್ಲ. ಸ್ವಾಮಿ ಶರಣಮಯ್ಯಪ್ಪ, ನೀನ್ ನನ್ನ ಗಂಡಾಂತರಿಂದ ಪಾರ್ ಮಾಡ್ದೆ. ಇಲ್ಲ ಅಂದಿದ್ರೆ ಈ 2 ಹೆಣ್ಣು ಸ್ವಾಮಿಗಳು ಸೇರ್ಕೊಂಡು ನನ್ನ ಕೊಂದಾಕ್ಬಿಟ್ಟಿರೋರು. ಸ್ವಾಮಿ ಶರಣಮಯ್ಯಪ್ಪ.
ಅಜ್ಜಿ ಏನು ಇವತ್ತು ಆ ನಾಗಮ್ಮನ್ ಮಗಳು ಹುತ್ತದ ಹತ್ರ ಪೂಜೆ ಮಾಡಕ್ ಬಂದಿದ್ಲು. ಅವಾಗ ದಿನಾ ಪೂಜೆ ಮಾಡೋ ಹಾಗೆ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಅವ್ರ ತಂದಿದ್ದ ಹಾಲಿನ ಬಟ್ಲನ್ನ ಹುತ್ತದ ಮುಂದೆ ಇಟ್ಲು. ಸ್ವಾಮಿ ಮೇಲತ್ಬಿಟ್ಟು ಅಡ್ಕಾಯಿಸ್ಕೊಂಡ್ಬಿಟ್ಟಿದ್ರೆ ಸ್ವಾಮಿ. ಅಯ್ಯಯ್ಯೋ ಆವು ಆವು ಸ್ವಾಮಿ, ಆವು ಸ್ವಾಮಿ, ಅಯ್ಯಯ್ಯಪ್ಪ. ಆಮೇಲೆ ಒಂದ್ ದೊಡ್ಡ ಹಾವು ಹೆಡೆ ಇಟ್ಕೊಂಡು ಅವಳ ಮುಂದೆ ನಿಂತಿದೆ. ಅಯ್ಯಯ್ಯಪ್ಪ, ನಿನಗ್ ಭಜನೆ ಮಾಡಕ್ ಹೊತ್ತು ಗೊತ್ತು ಏನಿಲ್ವಾ? ಸ್ವಾಮಿ ಇಲ್ದೆ ಅಯ್ಯಪ್ಪ ಅಂತೆ. ಆ ಸ್ವಾಮಿಯೇ ಅಯ್ಯಯ್ಯಪ್ಪ, 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 ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ. ಕೃಷ್ಣ ಕೃಷ್ಣ ಯಾರಮ್ಮ ನೀನು? ರಾಣಿ. ಯಾವ ರಾಣಿ? ನಾನು ಕೃಷ್ಣನ್ ರಾಣಿ. ಕೃಷ್ಣ ಮನೇಲಿಲ್ವಾ? ಹೌದು, ನೀವ್ಯಾರು? ನಾನು ರಾಜಮಾತೆ, ಕೃಷ್ಣನ ಅಜ್ಜಿ. ಅಜ್ಜಿನಾ? ಐ ಆಮ್ ಸಾರಿ ಅಜ್ಜಿ, ನೀವೇ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು. ಅರ್ಥಮೆಟಿಕ್ ಆಲ್ಜಿಬ್ರನ. ಅಜ್ಜಿ, ನೀವು ತುಂಬಾ ತಮಾಷೆ ಮಾತಾಡ್ತೀರಲ್ಲ. ಓಕೆ ಓಕೆ, ಏನ್ ಮ್ಯಾಟ್ರು? ಅಜ್ಜಿ, ಕೃಷ್ಣ ನನ್ನ ಮನಸ್ಸನ್ನು ಕದ್ದು ನನ್ನ ಹೃದಯದಲ್ಲಿ ಗೊಂದಲ ಎಬ್ಸಿ ಓಡ್ ಹೋದ. ಅದಕ್ಕೆ ನೀವು ದೊಡ್ಡ ಮನ್ಸ್ ಮಾಡಿ ನನ್ನ ಕೃಷ್ಣನ ಮದುವೆ ಮಾಡಿಸ್ಬೇಕು. ಏನು, ನೀನು ಕೃಷ್ಣನ್ನ ಮದ್ವೆ ಆಗೋಗ್ ಬಂದಿದ್ದೀಯಾ? ಮದ್ವೆ ಆಗೋ ಹುಡ್ಗಿ ಮನೇಲೆ ಇರೋವಾಗ ನೀನು ಕೃಷ್ಣನ್ ಮದ್ವೆ ಆಗ್ತೀಯಾ? ಮೀನಾ ನೋಡು, ಕೃಷ್ಣನ್ನ ಮದ್ವೆ ಆಗೋಗ್ ಬಂದಿದ್ದಾಳೆ, ವಿಚಾರ್ಸ್. ಓಹೋ, ನನಗೆ ಸೌತಿ ಆಗಕ್ ಬಂದಿದ್ದೀನಿ ನೀನು? ಶಟ್ ಅಪ್. ಕೃಷ್ಣ ಮೊದಲು ನನ್ನ ಮೆಚ್ಕೊಂಡಿರೋದು, ಇನ್ನಂತ ಕಂಟ್ರಿ ಬ್ರೋಟ್ ಮದ್ವೆ ಆಗ್ತಾನೆ ಅಂದ್ರೆ ನಾನು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕಂಟ್ರಿ ಬ್ರೋಟ್ ಅಂತೇನೆ? ಯೋ ಫಾರಿನ್ ಬ್ರೋಟ್, ನಮ್ಮನೆಗೆ ಬಂದು ನನ್ನ ಬೈತೇನೆ. ಅಜ್ಜಿ, ಏನೇ ಐಟೆಕ್ ನನ್ನ ಮೊಮ್ಮಗಳನ್ನ ಬೈತಾ ಇದ್ಯಾ? ನನ್ನ ಮೊಮ್ಮಗಳಿಗೆ ಸೌತೆ ಆಗೋಗ್ ಬಂದಿದ್ಯಾ? ನಾನ್ ಸೆನ್ಸ್, ಗೆಟ್ ಔಟ್. ಏನಿದು ಎಲ್ಲ ಹೆಣ್ಣು ಸ್ವಾಮಿಗಳು ಅಷ್ಟಗ್ರಹಗಳ ತರ ಅಡ್ಕಾಯಿಸ್ಕೊಂಡ್ಬಿಟ್ಟವ್ರೆ. ಕೃಷ್ಣ ಡೋಂಟ್ ಟಚ್ ಸ್ವಾಮಿ, ಐ ಆಮ್ ಅಯ್ಯಪ್ಪ ಸ್ವಾಮಿ. ಕೃಷ್ಣ, ಇವಳನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದಂತೆ? ಅಯ್ಯಯ್ಯೋ ಅಜ್ಜಿ ಸ್ವಾಮಿ, ನನಗೆ ಯಾಕೆ ಬೇಕು ಮದುವೆ? ಕೃಷ್ಣ, ನೀವ್ ಇವಳನ್ ಮದ್ವೆ ಆಗ್ತೀರಂತೆ, ಹೌದಾ? ಐಸ್ ಕ್ರೀಮ್ ಸ್ವಾಮಿ, ನಾನು ಮದುವೆ ಆಗೋದಾದ್ರೆ ಅದು ಅದು ಮುಂದಿನ ಜನ್ಮಕ್ಕೆ. ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ. ಇವನ್ನ ನೋಡ್ಬೇಕು ಅಂದ್ರೆ ಸಾಯ್ಬೇಕು. ಹೆಂಗ್ ಸಾಯೋದು? ರೇ ಮಿಸ್ಟರ್, ಅಯ್ಯೋ ಬನ್ರಿ ಇಲ್ಲಿ. ಯಾರು ನೀವು? ನಾನ್ ಯಾರು ಅಂತ ಆಮೇಲೆ ಹೇಳ್ತೀನಿ. ನೀವಿಲ್ಲಿಗೆ ಆತ್ಮಹತ್ಯೆ ಮಾಡ್ಕೊಳಕ್ ಬಂದಿದ್ದೀರಿ, ಆಮ್ ಐ ರೈಟ್? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇದ್ರ ಹೆಸರೇ ಸೂಸೈಡ್ ಪಾಯಿಂಟ್. ಜನ ಇಲ್ಲಿಗೆ ಯಾಕೆ ಬರ್ತಾರೆ ಹೇಳಿ? ಸಾಯಕ್ಕೆ. ಅದ್ ಸರಿ, ನೀವ್ ಯಾರಪ್ಪ? ನಾನು SA ಅಂದ್ರೆ ಸೂಸೈಡ್ ಅಡ್ವೈಸರ್, ಅದರಲ್ಲೂ ಎಕ್ಸ್ಪರ್ಟ್. ಆತ್ಮಹತ್ಯೆ ಮಾಡ್ಕೊಳ್ಳೋರ್ಗೆ ಸಲಹೆ ಕೊಡೋನು. ಸಲಹೆ ಕೊಡೋನ? ಎಸ್. ನೋಡಿ, ಈ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಬೇಕಾದಷ್ಟು ವಿಧ ಇರುತ್ತೆ. ಅವುಗಳಲ್ಲಿ ಕೆಲವು ಅನುಕೂಲ ಇರುತ್ತೆ, ಇನ್ ಕೆಲವುದರಲ್ಲಿ ಅನಾನುಕೂಲನೂ ಇರುತ್ತೆ. ಹಂಗಂದ್ರೆ ನೋಡಿ, ನೀವು ಸಾಯ್ಬೇಕು ಅಂತ ಟಿಕ್ 20 ಕುಡಿತೀರಾ. ಟಿಕ್ 20ಲಿ ವಿಷಾಂಶ ಕಡಿಮೆ ಇದ್ದು ನೀವು ಸಾಯೋಲ್ಲ, ಅದ್ರ ಬದಲು ನಿಮ್ ಹೊಟ್ಟೆ ಹಾಳಾಗುತ್ತೆ. ಇದು ಡಿಸ್ಅಡ್ವಾಂಟೇಜ್. ಅದ್ರ ಜೊತೆಗೆ ನೀವು ಸಾಯ್ಲೇಬೇಕು ಅಂತ ಮತ್ತೆ ರೈಲ್ವೆ ಟ್ರ್ಯಾಕ್ ಮೇಲೆ 2 ಕ್ವಾರ್ಟರ್ ಹಾಕೊಂಡು ಮಲಗ್ಬಿಡ್ತೀರಾ. ಆಗ ರೈಲ್ ನಿಮ್ಮ ಮೇಲೆ ಹೋಗುತ್ತೆ, ನೀವು ಸಾಯ್ತೀರಾ. ಇದು ಅಡ್ವಾಂಟೇಜ್. ನಾನು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಸಲಹೆ ಕೊಡ್ತೀನಿ, ಆದ್ರೆ ಫೀಸ್ ಕೊಡ್ಬೇಕಾಗುತ್ತೆ. ಫೀಸಾ? ಓನ್ಲಿ 500 rupees ಫಾರ್ ನಾರ್ಮಲ್ ಐಡಿಯಾಸ್. ಸ್ಪೆಷಲ್ ಐಡಿಯಾಸ್ ಅಂದ್ರೆ 1000 rupees ಕೊಡ್ಬೇಕಾಗುತ್ತೆ. ಓಕೆ? ಸಾಯಕ್ಕೂ ಅಡ್ವೈಸಾ, ಸಾಯಕ್ಕೂ ಫೀಸಾ? ಬೇಡಿ ಬೇಡಿ, ನಾವೇ ಸಾಯ್ತೀವಿ. ರೇ ಮಿಸ್ಟರ್, ಆಯ್ತಾಯ್ತು. ನೋಡಿ ಸರ್, ನೋಡಿ, ಈಗ ನೀವು ಸಾಯ್ಬೇಕು ಅಂತ ಮೇಲಿಂದ ಕೆಳಗೆ ಹಾರ್ತೀರಾ. ಅಕಸ್ಮಾತ್ ನೀವು ಸಾಯ್ದೇನೆ ಮರಕ್ಕೆ ಕೈಯೋ ಕಾಲೋ ಸಿಗ ಹಾಕೊಂಡು
ಕೈಯೋ ಕಾಲ ಮುರಿದು ಹೋಗ್ಬಿಟ್ಟು ನಾಳೆ ಮೆಜೆಸ್ಟಿಕ್ ಫುಟ್ಪಾತ್ ನಲ್ಲಿ ಅಮ್ಮ ತಾಯೇ ಬೇಡ. ಹಾಗಾಗಬಾರ್ದು ಅಂತ ನೋಡಿ ನನ್ನ ಐಡಿಯಾ ತಗೊಳ್ದೇನೆ ಇಬ್ರು ಮೊನ್ನೆ ಇಲ್ಲಿಂದ ಹಾರಿದ್ರು. ಒಬ್ಬನಿಗೆ ಕೈ ಇಲ್ಲ, ಮತ್ತೊಬ್ಬನಿಗೆ ಕಾಲಿಲ್ಲ. ಆಹಾ ನೋಡಿ, ನನ್ನ ಐಡಿಯಾ ತಗೊಂಡು ಅವ್ರು ಕೆಳಗೆ ಹಾರಿದ್ರೆ ಆಹಾ ನೆಮ್ಮದಿಯಾಗಿ ಸಾಯ್ತಾ ಇದ್ರು ಸರ್. ಸಾಯಕ್ಕೂ ಇಷ್ಟೊಂದು ಡಿಫಿಕಲ್ಟೀಸ್ ಇದೆಯಾ? ಈಗ ನಾನು ಏನ್ರಿ ಮಾಡ್ಬೇಕು? 500 ರೂಪಾಯಿ ಕೊಡಿ, ಸಜೆಷನ್ ಕೊಡ್ತೀನಿ. 500 ರೂಪಾಯಿ ತಗೊಳ್ಳಿ. ಥ್ಯಾಂಕ್ ಯು, ಫಾಲೋ ಮೀ. ಬನ್ನಿ 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 ಬನ್ನಿ. ಬಂದೆ. ನೋಡಿ ಈಗ ನೀವು ಇಲ್ಲಿ ನಿಂತ್ಕೊಳ್ಳಿ. ನಾನು ಇಲ್ಲಿಂದ ನಿಮ್ಮನ್ನ ತಳ್ತೀನಿ, ನೀವು ಕೆಳಗೆ ಬೀಳ್ತೀರಾ, ಸಾಯ್ತೀರಾ ಅಷ್ಟೇ. ಏನ್ ನೋವಾಗಲ್ವಾ? ಹೌದು, ನಿಮ್ಗೇನು ನೋವಾಗಲ್ಲ. ಇಲ್ಲಿಂದ ಕೆಳಗೆ ಬೀಳ್ತೀರಾ, ಕಣ್ಣು ಮುಚ್ಚಿ ಕಣ್ ತೆಗೆದ್ರು ಯಮನ ಮುಂದೆ ಇರ್ತೀರಾ. ಯಮನ ನಾನು ಅವನ್ನೇ ನೋಡ್ಬೇಕು, ಅರ್ಜೆಂಟ್ ಆಗಿ ತಳ್ಳಿ ಪ್ಲೀಸ್. 1 ಯಮನಿ ಬಂದೆ. ಏನಪ್ಪ ಇವನು ಯಮನ್ ಮುಂದೆ ಕರ್ಕೊಂಡು ನಿಲ್ಲಿಸ್ತೀನಿ ಅಂದ್ಬಿಟ್ಟು ಸ್ವಯಂ ಟಪಕ್ ಅಂತ ಅವನೇ ಹೋಗ್ಬಿಟ್ಟಲ್ಲ. ಯಮನಿ ನಾನು ನಿನ್ನ ಹತ್ರ ಬರ್ತೀನಿ ಅಂದ್ರು ಬೇಡ ಅಂತ ಇದ್ಯಾ? ಏನ್ ಮಾಡದೆ ಈಗ? ಅಯ್ಯೋ ಯಮಧರ್ಮ, ನೆಮ್ಮದಿಯಾಗಿ ನನ್ನ ಸಾಯಕ್ಕೂ ಬಿಡಲ್ಲ ಅಂತಿಲ್ಲಪ್ಪ ತಂದೆ. ಯಮ್ಮ ನಿನ್ನ ಬಿಟ್ರು ನಾನ್ ನಿನ್ನ ಬಿಡಲ್ಲ. ನೀನೇ ತರ ಅವತ್ತು ಸಾಯಿಸಿದ್ದು? ಇವತ್ತು ಅಷ್ಟೇ ಸಾಯಿಸೋದಕ್ಕೆ ಬಂದಿರೋದು. ರೇ ಹಾಲ್ಟ್ ಹಾಲ್ಟ್, ನೀವ್ ಯಾಕೆ ನನ್ನ ಸಾಯಿಸ್ಬೇಕು? ನನ್ಗೂ ನಿಮ್ಗೆ ಏನ್ರಿ ಸಂಬಂಧ? ಅಷ್ಟಕ್ಕೂ ನೀವ್ ಯಾರ್ರಿ? ನೀನು ಪಾಪ್ ಸಿಂಗರ್ ಆಲಿಶಾಗೆ ಮೋಸ ಮಾಡಿದ್ ನಿಜ ತಾನೆ? ಇಲ್ಲ, ನಾನು ಆಲಿಶನ ಮೋಸ ಮಾಡ್ಲಿಲ್ಲ, ತಪ್ಪು ಮಾಡಿದ ನಿಜ. ಅದು ನನ್ನ ಸ್ನೇಹಿತನ ಹತ್ರ ಬೆಟ್ ಕಟ್ಟಿದ್ದಕ್ಕೆ ಮದುವೆಗೆ ಮುಂಚೆ ಆಗಿ ಮಾಡ್ಬೇಕಾಗಿ ಬಂತು. ನಾನು ಅವಳನ್ನ ಮನಸಾರ ಪ್ರೀತಿಸ್ತಾ ಇದ್ದೆ, ಅವಳನ್ನ ಮದುವೆ ಮಾಡ್ಕೋಬೇಕು ಅಂತಾನು ಇದ್ದೆ. ಅಷ್ಟಲ್ಲಿ ಅವಳು ದುಡುಕ್ಬಿಟ್ಲು. ಅದು ಸರಿ, ನೀವ್ಯಾರು? ನಾನು ಆಲಿಶಾ ತಂಗಿ ಮೋನಿಶಾ.